ಅತೀತವಾಗಿ ಪಕ್ಷಾತೀತವಾಗಿ ಇದ್ದಂತಹ ಸಂಘಟನೆ ಇದ್ರೆ ಅದು ಕೇವಲ ರೈತ ಸಂಘಟನೆ ಮಾತ್ರ. ಆ ಸಂಘಟನೆಗೆ ನಾವೆಲ್ಲರೂ ಕೂಡ ಇನ್ನು ಎಷ್ಟು ದಿನ ನಡೀತೈತಿ ನೋಡ್ರಿ, ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ. ಬಹಳ ವಿಚಿತ್ರವಾದ ಇದೊಂದು ಸಂದರ್ಭ ನೋಡ್ರಿ. ನೀವು ಹೋಟೆಲ್ನಾಗ ಚಾ ಕುಡಿಯಕ್ ಹೋಗ್ತೀರಿ, ರೇಟ್ ಬೋರ್ಡ್ ಇರ್ತದ, ಇಡ್ಲಿಗೆ ಇಷ್ಟು ರೊಕ್ಕ, ಚಾಗೆ ಇಷ್ಟು ರೊಕ್ಕ. ನಮ್ಮ ದವಾಖಾನೆಗೆ ಬರ್ರಿ, ರೇಟ್ ಬೋರ್ಡ್ ಇರ್ತದ. ರೇಟ್ ಬೋರ್ಡ್ ಇರ್ಲಾರದ ಕಾರ್ಖಾನೆಗಳನ್ನ ಕಬ್ಬಿನ ಕಾರ್ಖಾನೆಗಳು ಮಾತ್ರ ಅವ್ರು ರೇಟ್ ಹೇಳಂಗಿಲ್ಲ, 2 ದಿನಕ್ಕೆ ಬಿಲ್ ಕೊಡ್ತೀವಿ ಅಂತ ಹೇಳಂಗಿಲ್ಲ. ನಮ್ಮ ಕಬ್ಬ ಒಯ್ತಾರ, ಯಾರ್ಯಾರಿಗೆ 1 ತಿಂಗಳ, 1.5 ತಿಂಗಳ, 2 ತಿಂಗಳ, ಎಷ್ಟೋ ಸಂದರ್ಭದಲ್ಲಿ ಸರಿ 4 ತಿಂಗಳ ನಮ್ಮ ಕಬ್ಬಿನ ಬಿಲ್ ಬಂದಿಲ್ಲ. ನಮ್ಮಂತವ್ರು ತಡ್ಕೋತೀವಿ. ರೈತ ನಮ್ಮ ಹೊಲ ಮಾಡಿದವ 4ನೇ ಮಾಡ್ಕೊಂಡಿರ್ತಾನ, ಹೆಂಗ ತಡಿಬೇಕವ? ಇಳುವರಿಗಳು ನಿಮ್ಗೆಲ್ಲ ಗೊತ್ತದ. ಸರಿ ಇಳುವರಿ ಇದ್ದದ, ಈ ವರ್ಷ ಇಳುವರಿ ಇಲ್ಲ. ನಮ್ಮ ಊರಾಗ ಒಂದು 25% ಇಳುವರಿ ಕಡಿಮೆ ಆಗದ. ಬರೀ ಡೊಣ್ಣಿ ಹುಳ, ಮ್ಯಾಲಿನ ನುಸಿ, ಸಿಕ್ಕಾಪಟ್ಟೆ ಬರೀ ಗೊಬ್ಬರನ ಹಾಕೋದಾಕತೆ, ಮೇಲ್ಗಡೆ ಸ್ಪ್ರೇ ಮಾಡೋದಕ್ಕದ. ಪರಿಸ್ಥಿತಿ ಇಟ್ಟು ಕೆಟ್ಟಾಗಿದ್ರೆ ಕಬ್ಬು ತೆಗೆದು ನಾವು ಗೊಂಜಾಳ ಹಾಕೋ ಪರಿಸ್ಥಿತಿ ಬರಾಕತೈತಿ. ಈಗ ಗೊಂಜಾಳಕ್ಕೂ ರೇಟ್ ಬರಂಗಿಲ್ಲ. ಅದಕ್ಕೆ ದಯವಿಟ್ಟು ಇಂತಹ ಸಂದರ್ಭದಲ್ಲಿ ನಮ್ಮ ಪೂಜಾರಿಯವರು ಹೇಳಿದ್ರು, ಅವ್ರು ನಾವು 500 ಕೇಳಿದವ್ರು 200 ಕೊಟ್ಟಾರ. ಒಂದ ಸರಿ ಕೇಳಿದ್ರೆ ಅವರಿಗೆ ತ್ರಾಸ ಆಕದ ಅಂತೇಳಿ ಒಂದ ಸರಿ ಕೇಳಬೇಡ್ರಿ ನೀವು. ಈಗ ನೋಡ್ರಿ, ನಾ ಬಾಡಿಗೆ ಕೊಟ್ಟೇನು ಮನಿಗಳನ್ನ, ವರ್ಷ ಏಟ್ ಹೆಚ್ಚು ಮಾಡ್ತೀವಿ ನಾವು, 5% ಹೆಚ್ಚಾಗಬೇಕು. ಪಗಾರ ರೇಟ್ ಹೆಚ್ಚಾಕದ, ವರ್ಷ ಹೆಚ್ಚಾಕದ್ರೆ ಒಂದು 5 ವರ್ಷಕ್ಕೊಮ್ಮೆ ಕೊಡ್ತಾರ. ಹಂಗ ವರ್ಷ ಒಂದಿಷ್ಟು ಪರ್ಸೆಂಟ್ 5% ನೀವು ಹೆಚ್ಚು ಮಾಡಾರ್ದ ಫ್ಯಾಕ್ಟ್ರಿ ಚಾಲು ಮಾಡ್ಕೊಡ್ಬೇಡ್ರಿ. ಅಂದ್ರೆ ವರ್ಷ ಅವ್ರಿಗೆ 150 ಕೊಟ್ಕೊತ ಹೋದ್ರ ಅವ್ರಿಗೆ ಅನ್ಸಂಗಿಲ್ಲ, ನಾವು ಕೇಳ್ದಂಗ ಆಗಂಗಿಲ್ಲ. ಪ್ರತಿ ಸರಿ ಫ್ಯಾಕ್ಟ್ರಿ ಏನ್ ಚಾಲು ಆಗ್ತದಲ್ಲ, ರೈತ ಸಂಘದ ಪರ್ಮಿಷನ್ ತಗೊಂಡು ರೇಟ್ ಡಿಕ್ಲೇರ್ ಮಾಡಿ ಚಾಲು ಮಾಡಬೇಕು. ಪ್ರತಿ ವರ್ಷ ಏನಾಗಿದೆ, ರೇಟು ಹೇಳಂಗಿಲ್ಲ, ಕಬ್ಬಿನ ರೇಟು ಹೇಳಂಗಿಲ್ಲ, ಎಂದ್ ಕೊಡ್ತೀವಿ ಹೇಳಂಗಿಲ್ಲ. ಇದು ಒಂದು ಕಬ್ಬಿನ ಬಗ್ಗೆ ನೀವು ಮಾತಾಡ್ಬೇಕಂದ್ರೆ ನೋಡ್ರಿ ಎಷ್ಟು ಲಾಭದ ಅವ್ರಿಗೆ. ಕಬ್ಬು ತಗೊಂತಾರ, ಸಕ್ರಿ ಮಾಡ್ತಾರ, ಸಕ್ರಿ ಮಾಡಿ ತಂದು ನಮಗೆ ರೊಕ್ಕ ಕೊಡ್ತಾರ. ಅವ್ರ ಬೇರೆ ಕಡೆ ಗೊಂಜಾಳ ತಗೋತೀರಿ, ಈ ಕಡೆ ರೊಕ್ಕ ಎನ್ಸೋದು, ಈ ಕಡೆ ಗೊಂಜಾಳ ಕೊಡುದು. ಅಂಗಡಿಗೆ ಹೋಗ್ತೀರಿ, ಈ ಕಡೆ ಸಾಮಾನು ತಗೋದು, ಈ ಕಡೆ ರೊಕ್ಕ ಕೊಡುದು. ಇದು ಒಂದು ಕಬ್ಬಿಂದಂದ್ರ ರೊಕ್ಕನೂ ಕೇಳಂಗಿಲ್ಲ, ರೇಟು ಕೇಳಂಗಿಲ್ಲ. ಇದೆಲ್ಲ ನಡ್ಕೊತ್ ಬಂದದ. ಅದಕ್ಕೆ ಇವತ್ತನ ನೀವು ಯಾರು ಸಚಿವರು ಬರ್ತಾರ, ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಬರ್ತಾರ, ಪೂಜಾರಿ ಅವರು, ನಮ್ಮ ಎಲ್ಲ ಹಿರಿಯರು, ಶಶಿಕಾಂತ್ ಗುರುದವರು ಕುಂತ ವರ್ಷ ಇಷ್ಟು ಪರ್ಸೆಂಟ್ ಹೆಚ್ಚಾಗ್ಲಿ, 100 ಹೆಚ್ಚು ಮಾಡ್ಲಿ, ಅವ್ರ 100 ಹೆಚ್ಚು ಮಾಡ್ಲಿ, ನೀವು ಫಿಕ್ಸ್ ಮಾಡ್ರಿ. ವರ್ಷ ಇಟ್ಟು ಹೆಚ್ಚಾತಂದ್ರೆ ಪ್ರತಿ ವರ್ಷ ನೀವು ಕೇಳೋದು ಹೊತ್ತಂಗಿಲ್ಲ. ವರ್ಷ ಈಗ ನೋಡ್ರಿ, 5 ವರ್ಷ ಸುಮ್ಮ ಕೂತೀವಿ ನಾವು, 3000 ತಗೊಂತಿದೀವಿ. 150 ಹೆಚ್ಚು ಮಾಡಿದ್ರೆ 700 ರೂಪಾಯಿ ಬರ್ಬೇಕು, 3750 ಬರ್ಬೇಕು. ಸಕ್ಕರೆ ಉದ್ಯಮ ಲಾಭದಲ್ಲಿ ಇಲ್ಲ ಅಂತಂದ್ರೆ ಸಕ್ಕರೆ ಕಾರ್ಖಾನೆ ಯಾಕೆ ಹೆಚ್ಚು ಮಾಡ್ತೀರಿ ನೀವು? ಯಾಕೆ ತೆಗಿತೀವಿ? ಓಡಾಡಿ ಕರ್ನಾಟಕದಲ್ಲಿ 70 ಸಕ್ಕರೆ ಕಾರ್ಖಾನೆಗಳಿದಾವ್ರಿ. ಅದ್ರಾಗ ಬರೇ ಮಂಡ್ಯ ಮೈಸೂರಿನಲ್ಲಿ 6 ಸಕ್ಕರೆ ಕಾರ್ಖಾನೆ ಇದಾವ. ಅವ್ರು ಬರೇ ಪಿಟಕ್ ಅಂತ ಒಂದು ಕಲ್ಲು ಹೋದ್ರೆ ಎಲ್ಲರೂ ಓಡಿ ಅಲ್ಲಿ ಕೊಡ್ತಾರ. ಯಾಕೆ? ಉತ್ತರ ಕರ್ನಾಟಕದವ್ರು ರೈತರಲ್ಲವ, ಇಲ್ಲಿ ಯಾರು ಬರಂಗಿಲ್ಲ, ನೀವು ಯಾರು ಕೇಳಕ್ ಬರಂಗಿಲ್ಲ, ಯಾರು ಹೇಳಕ್ ಬರಂಗಿಲ್ಲ. ಕಳೆದ 7 ದಿನಗಳಿಂದ ಇಲ್ಲಿ ಸತತವಾಗಿ ಈ ನಡೀತಾ ಇದ್ರೆ, ಹರ್ತಾಳ ನಡೀತಾ ಇದ್ರೆ, ಯಾರು ಬರ್ತಾ ಇಲ್ಲ. ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಕೂಗ ಅವರಿಗೆ ಕೇಳಬೇಕಂತಂದ್ರ ನಮ್ಮ ಪೂಜಾರಿ ಅಂತವರು 224 MLA ಇವ್ರು ಒಬ್ಬರನ್ನ ಕಳಿಸ್ರಿ ನೀವು. ಅವ್ರು ಕಾಯಂ ಹೋಗಿ ನಿಂತು ಮಾತಾಡ್ತಾರ. ದಯವಿಟ್ಟು ಇಲೆಕ್ಷನ್ ಟೈಮ್ ನಲ್ಲಿ ಉತ್ತರ ಕರ್ನಾಟಕದಿಂದ ಒಬ್ಬ MLA ರೈತ ಸಂಘದಿಂದ ಹೋಗ್ಬೇಕು. ಒಬ್ಬ ಹೋದ್ರೆ ಸಾಕ. ತಮಗೆಲ್ಲ ಗೊತ್ತಿರುವಂತೆ ಪುಟ್ಟನಯ್ಯ ಅಂತೇಳಿ ಮೇಲುಕೋಟೆಯಿಂದ 2013ರಿಂದ 2018ರವರೆಗೆ MLA ಆಗಿದ್ರು. ಅವರು MLA ಆದಾಗ ಅವರು ಏನು ಅವ್ರು ಎದ್ದು ನಿಂತಂದ್ರೆ ಎಲ್ಲರೂ ಕೂಡ್ತಿದ್ರು. ಅಂದ್ರೆ ರೈತ ಸಂಘದ ಗರ್ಜನೆ ಅಷ್ಟೊಂದು ಜೋರಾಗಿತ್ತು. ರೈತ ಸಂಘದಿಂದ ಅವರ ತಮ್ಮದೇ ಅಂತ ಒಂದು ಸಂಘಟನೆ, ಯಾವುದೇ ಪಕ್ಷಕ್ಕೆ ಸಂಬಂಧ ಇಲ್ಲ, ಬಿಜೆಪಿಗೆ ಸಂಬಂಧ ಇಲ್ಲ, ಕಾಂಗ್ರೆಸ್ಗೆ ಸಂಬಂಧ ಇಲ್ಲ, JDSಗೆ ಸಂಬಂಧ ಇಲ್ಲ. ಸೊ ಇಂತ ಒಂದು ರೈತ ಮುಖಂಡ ಅಸೆಂಬ್ಲಿಯಲ್ಲಿ ಇರಬೇಕು. ಅಂತವ್ರಿದ್ರೆ ಮಾತ್ರ ನಿಮ್ಮ ಗೋಳನ್ನ ದಿನಾಲು ಅದನ್ನ ಕೇಳ್ತಾರ ಅವ್ರು. ಹೀಗಾಗಿ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ಈ ಒಂದು ಟನ್ ಕಬ್ಬ ತಗೊಂಡು 10,000 ತೆಗಿತೀರಿ ನೀವು. ಅದ್ರಾಗ ಇಥನಾಲ್ ತಯಾರು ಮಾಡ್ತೀರಿ, ಮಳಿ ಗೊಬ್ಬರ ತಯಾರು ಮಾಡ್ತೀರಿ, ಕರೆಂಟ್ ಉತ್ಪಾದನೆ ಮಾಡ್ತೀರಿ, ಸಕ್ಕರೆ ಉತ್ಪಾದನೆ ಮಾಡ್ತೀರಿ, ಕಾಗದ ರೆಡಿ ಮಾಡ್ತೀರಿ. ಇವೆಲ್ಲ ಕೂಡಿ ಬಾಯಿ ಉತ್ಪನ್ನಗಳು ಸೇರಿ 10,000 ರೂಪಾಯಿ ತಗೋತೀವಿ. ನಮಗ್ ಕೊಡೋದಷ್ಟು ಕೇಳಾಕತ್ತೀವಿ ನಾವು, 3,400 ರೂಪಾಯಿ ಕೇಳಾಕತ್ತೀವಿ. ಇನ್ನೂ ಲಾಭ ಎಷ್ಟಾಕದಂದ್ರೆ 6,500 ರೂಪಾಯಿ ನಿಮ್ಗೆ ಲಾಭ ಆಗ್ತದ. ಕೊಡಕ್ಕೆ ಏನ್ ತೊಂದ್ರೆ ಅದ ನಿಮ್ಗೆ? ಅದಕ್ಕೆ ದಯವಿಟ್ಟು ಸರ್ಕಾರಕ್ಕಾಗಲಿ, ಸಕ್ಕರೆ ಸಚಿವರಿಗಾಗಲಿ, ನಮ್ಮ ದೇಶದ ಪ್ರಧಾನಿಯವರಿಗಾಗಲಿ, ನಮ್ಮ ಮುಖ್ಯಮಂತ್ರಿಗಳಿಗಾಗಲಿ ಈ ವೇದಿಕೆ ಮುಖಾಂತರ ರೈತರನ್ನ ಕಾಡಿಸಬೇಡ್ರಿ, ರೈತರಿಗೆ ತ್ರಾಸ ಕೊಡಬೇಡ್ರಿ. ರೈತರು ಇಲ್ಲ ನಮ್ದು ಯಾರ್ದು ನಾವು ಡಾಕ್ಟರ್ಗಳು ಹೋಯ್ತರು, ನಮ್ಮಲ್ಲಿ ಬರೋರಿಲ್ಲ ರೈತರಿಗೆ ನುಕ್ಸಾನ ಆದ್ರೆ ನಮಗೂ ನುಕ್ಸಾನ ಆಗ್ತದ. ಅದಕ್ಕೆ ದಯವಿಟ್ಟು ರೈತರನ್ನ ಕಾಡಿಸಬೇಡ್ರಿ, ಅವ್ರಿಗೆ ತ್ರಾಸ ಕೊಡಬೇಡ್ರಿ. ನೀವು ತ್ರಾಸ ಕೊಟ್ಟಂತಾದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ಹೋರಾಟ ಆಗ್ತದೆ.
ಇದು ಒಂದು ಸುವರ್ಣ ಅವಕಾಶ ನಿಮ್ಗೆಲ್ಲರಿಗೂ ಕೂಡ ಒಂದು ಸಂಘಟನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು, ಇಲ್ಲಿ ಕೂಡ್ಲಿಕ್ಕೆ ಸಾಧ್ಯ ಆದದ್ದು. ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನ ನೀವು ಬಂದ್ ಮಾಡಂಗಿಲ್ಲ. ಅವ್ರ 3,400 ಕೊಡ್ಲಿ 500 ಕೊಟ್ರೆ ಬಂದ್ ಆದ್ರೂ ಕೂಡ ಪ್ರತಿ ವರ್ಷ ಸೇರಬೇಕು. ಫ್ಯಾಕ್ಟ್ರಿ ಚಾಲು ಹೋಗೋಕ್ಕಿಂತ ಮುಂಚೆ ಬಂದ ನೀವೆಲ್ಲ ಇದ್ರ ರೇಟ್ ಫಿಕ್ಸ್ ಮಾಡ್ಕೋಬೇಕು. ನಂತರ ಫ್ಯಾಕ್ಟ್ರಿ ಚಾಲು ಮಾಡಕ್ ಕೊಟ್ರೆ ಈ ಸಂದರ್ಭದಲ್ಲಿ ಬಹಳ ಅನುಕೂಲ ಆಗ್ತದ. ಇನ್ನೊಂದು ಈ ಸಂದರ್ಭದಲ್ಲಿ ಹೇಳ್ತೀನಿ, ಕರ್ನಾಟಕದ ಇತಿಹಾಸದಲ್ಲಿ ಕರ್ನಾಟಕದ ರಾಜ್ಯದಲ್ಲಿ 24 ಸಕ್ಕರೆ ಕಾರ್ಖಾನೆಗಳ ಒಡೆಯರು ಈ ಜಿಲ್ಲೆಯಲ್ಲಿ ಇದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಸಕ್ಕರೆ ಸಚಿವರನ್ನ ತಗೊಂಡ್ಬರ್ತೀರಿ, ಬಿಜಾಪುರದವ್ರು ಗುಲ್ಬರ್ಗದವ್ರು ತಗೊಂಡ್ಬರ್ತೀರಿ. ಅವ್ರ ಊರಾಗ 1-2 ಸಕ್ಕರೆ ಫ್ಯಾಕ್ಟ್ರಿ ಇರಂಗಿಲ್ಲ. ಅವ್ರಿಗೆ ಏನ್ ತಿಳಿದು ಪಾಪ ಸಕ್ಕರೆ ಬಗ್ಗೆ. ಅದಕ್ಕೆ ನೀವು ಯಾರನ್ನೇ ಸಕ್ಕರೆ, ಎಲ್ಲಾ ಸರ್ಕಾರಗಳು ಯಾರನ್ನೇ ಸಕ್ಕರೆ ಸಚಿವರನ್ನ ಮಾಡ್ರಿ. ಆದ್ರೆ ನಮ್ಮ ಬಾಗಲಕೋಟೆ ಮತ್ತು ಬೆಳಗಾವದವ್ರನ್ನ ಸಕ್ಕರೆ ಸಚಿವರು ಆದ್ರೆ ನಮಗೆ ಡೆಫಿನೆಟ್ಲಿ ಇಲ್ಲೇ ಇರ್ತಾರೆ ಅವ್ರ ಬಾಜುಕ. ಸಕ್ಕರೆ ಆಫೀಸ್ ಬೆಳಗಾವದಾಗ ಮಾಡ್ಬೇಡಿ. ಬೆಳಗಾವದಾಗ ಕಪ್ ಬೆಳಂಗಿಲ್ಲ, ಬೆಳಗಾವದಾಗ ಏನು ಬೆಳಂಗಿಲ್ಲ. ಇಲ್ಲಿ ನಮ್ಮ ಒಳಗಡೆ ಒಳಗೆ ಮಾಡ್ರಿ, ಉರ್ಲಾಪುರಕ್ ಮಾಡ್ರಿ, ಮಾಲಿಂಗ್ಪುರಕ್ ಮಾಡ್ರಿ, ಮುಧೋಳಕ್ ಮಾಡ್ರಿ. ನಾವು ದಿನ ಹೋಗಿ ಕುಂತು ಕೇಳಕ್ ಬರ್ತೈತಿ ಅವರಿಗೆ. ಸಕ್ಕರೆ ಸಚಿವಾಲಯ ಬೆಳಗಾವದಾಗ, ಸಕ್ಕರೆ ಸಚಿವರು ಅಲ್ಲಿ ಬಿಜಾಪುರ ಆ ಕಡೆ, ಅವ್ರ ಈ ಕಡೆ ಹಾಯಂಗಿಲ್ಲ. ಯಾರನ್ನ ಕೇಳೋರು ನೀವು? ಕಬ್ಬು ಬೆಳೆಗಾರ ಯಾರನ್ನ ಕೇಳಬೇಕು? ಯಾರನ್ನೂ ಕೇಳಕ್ ಸಾಧ್ಯ ಆಗಂಗಿಲ್ಲ. ಅದಕ್ಕೆ ಈ ಸಂಘಟನೆಯೊಂದಿಗೆ ರೈತ ಸಂಘಕ್ಕೆ, ರೈತ ಚಳವಳಿಗೆ, ಕಬ್ಬು ಬೆಳೆಗಾರರ ಸಂಘಕ್ಕೆ ಎಲ್ಲ ವೈದ್ಯರ ವತಿಯಿಂದ ಹಾವೇರಿಯಿಂದ ಸುಮಾರು ಒಂದು 100 ವೈದ್ಯರು ಬಂದಿವಿ. ಎಲ್ಲರೂ ಕೂಡ ನಮ್ಮ ಸಂಘದ ವತಿಯಿಂದ ಖಾಯಂ ನಿಮಗೆ ಬೆಂಬಲ ಮಾಡ್ತೀವಿ. ಇನ್ನೂ 8 ದಿನ ಸ್ಟ್ರೈಕ್ ಮಾಡ್ತೀರಿ, ಮಾಡ್ರಿ, ನಿಮ್ಮ ಜೊತೆಗಿರ್ತೀವಿ ನಾವು. ಅದಕ್ಕೆ ಈ ಸಂದರ್ಭದಲ್ಲಿ ಸಮಯ ಬಹಳ ಆಗ್ಯದ. ಬಹಳ ಜನ ಮಾತಾಡಿದಾರೆ, ಸ್ವಾಮೀಜಿ ಅವ್ರದಾರ, ಹರಿನಾಥ ಸ್ವಾಮೀಜಿ ಅವ್ರದಾರ, ಆಮೇಲೆ ಬಹಳ ಜನ ಮಾತಾಡ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಂಗಿಲ್ಲ. ತಮಗೆಲ್ಲರಿಗೂ ಕೂಡ ಬಹಳ ತೊಂದರೆ ಆಗಿದೆ. ಅದಕ್ಕೆ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಹಾವೇರಿ ವತಿಯಿಂದ ಎಲ್ಲರಿಗೂ ಕೂಡ ನೀವೇನು ಸ್ಟ್ರೈಕ್ ಮಾಡಾಕತ್ತೀರಿ, ನಿಮ್ ಸಲುವಾಗಿ ಮಾಡಾಕತ್ತಿಲ್ಲ, ನಮ್ಮ ಸಲುವಾಗಿ ಮಾಡಾಕತ್ತೀರಿ ಅಂತ ಹೇಳಿ ಇನ್ನೊಂದ್ಸರಿ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ, ನಮ್ಮ ಸಂಘದ ವತಿಯಿಂದ ಬಹಳ ಏನಿಲ್ಲ, ಬರೀ ಒಂದು 45,000 ರೂಪಾಯಿಗಳನ್ನ ನಾವು ತಂದಿವಿ. ಅದನ್ನ 48,000 ಕೊಂದಿದ್ದೀವಿ. ಅದನ್ನ ಅಧ್ಯಕ್ಷರಿಗೆ, ನಮ್ಮ ಸಂಘದ ಅಧ್ಯಕ್ಷರಾದಂತಹ ಸಂಜೀವ್ ಪಾಟೀಲ್ ಅವರು ಬಂದು ಹಸ್ತಾಂತರಿಸಬೇಕಾಗಿ ವಿನಂತಿ. ಇದು ಯಾವುದೇ ಸಂದರ್ಭದಲ್ಲಿ ಇಷ್ಟಕ್ಕೆ ಮುಗಿಯಂಗಿಲ್ಲ. ಏನಣ್ಣ ಗಪ್ಪನ ಕೊಡ್ತೇನೆ ಹೇಳ್ತಾರೆ. ರೈತರ ಬಗ್ಗೆ बैग